ರಾಜ್ಯ ರಾಜಕೀಯ ಬೆಳವಣಿಗೆ ಬಿರುಸುಗೊಂಡಿರೋ ಬೆನ್ನಲ್ಲೇ ರಾಜ್ಯಪಾಲ ಭಾರದ್ವಾಜ್ ಪ್ರಧಾನಿ ಭೇಟಿಯಾದರು. 3-4 ದಿನಗಳಿಂದ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದ ರಾಜ್ಯಪಾಲರು ಇವತ್ತು ಬೆಳಿಗ್ಗೆ ಪ್ರಧಾನಿ ಸಿಂಗ್ ಅವರನ್ನ ಭೇಟಿಯಾಗಿ ರಾಜಕೀಯ ಬೆಳವಣಿಗೆ ವಿದ್ಯಮಾನಗಳ ಬಗ್ಗೆ ವಿವರ ನೀಡಿದರು. ಇದಕ್ಕೂ ಮುನ್ನ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಭಾರದ್ವಾಜ್ ಸರ್ಕಾರದ ವಿರುದ್ಧ ಪರೋಕ್ಷ ವಾಗ್ದಾಳಿಯನ್ನ ನಡೆಸಿದರು. ಶಾಸಕರ ಅನರ್ಹತೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸಿಎಂ ಮತ್ತು ಸ್ಪೀಕರ್ ಕ್ರಮ ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟಿದೆ. At 2:30, the court has given a judgment. I was expecting a copy. By evening, I have got a copy. I have read it, and now it is for you people to read that judgment who is not obeying the Constitution. There is strictures against this.